ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 26/5/1969. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಸಂಪೂರ್ಣ ಸ್ನೇಹಿ ಕಿ ಪರಖ್. ಮಹಾವಾಕ್ಯ ಏನು? ಸಂಪೂರ್ಣ ಸ್ನೇಹಿಯ ಪರಖ್ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಸಭಿ ಕಿಸ್ ಸ್ಥಿತಿ ಮೇ ಬೈಠೆ ಹೋ. ಎಲ್ಲರೂ ಯಾವ ಸ್ಥಿತಿನಲ್ಲಿ ಕೂತಿದ್ದೀರಾ? ಲಗನ್ ಮೇ ಬೈಠೆ ಯಾ ಮಗನ್ ಅವಸ್ಥಾ ಮೇ? ಲಗನ್ನಲ್ಲಿ ಕೂತಿದ್ದೀರೋ ಮಗನಲ್ಲಿ ಕೂತಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಲಗನ್ ಅಂದ್ರೇನು? ಬಾಬಾ 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 ಅಷ್ಟೇ, ಬಾಬನ ಮೇಲೆ ಪ್ರೀತಿ. ಮಗನ್ ಅಂದರೆ ಸಂಪೂರ್ಣವಾಗಿ ಆತನ ಪ್ರೇಮದಲ್ಲಿ ಮುಳುಗೋದು. ಕಿಸ್ ಅವಸ್ಥಾ ಮೇ? लगन अवस्थादಲ್ಲಿದ್ದೀರೋ मगन अवस्थादಲ್ಲಿದ್ದೀರೋ? ज़्यादा समय लगन लगाने में जाता है या मगन रूप में हो? ಹೆಚ್ಚು ಸಮಯ ಎಲ್ಲಿದೆ? ಲಗನ್ ಅಂದರೆ ಪರಮಾತ್ಮನ ನೆನಪಿನಲ್ಲಿ ಬುದ್ಧಿಯನ್ನು ಇಡೋದ್ರೊಳಗೆ ಹೋಗುತ್ತೋ ಮಗನ ಅವಸ್ಥಾದಲ್ಲಿ ಹೋಗ್ಬಿಡ್ತೀರೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अपनी चेकिंग तो करते होंगे. ನಾನು ಲಗನ್ ಅವಸ್ಥಾನದಲ್ಲಿದ್ದೀನೋ ಮಗನ ಅವಸ್ಥಾನದಲ್ಲಿದ್ದೀನಿ ಅನ್ನೋದನ್ನು ತಮ್ಮನ್ನು ತಾವು ಚೆಕ್ ಮಾಡ್ಕೋತೀರಲ್ಲ. अच्छा सभी की यही इच्छा है कि हमारे पेपर के रिजल्ट का मालूम पड़े. ಬಾಬಾ ಏನು ಹೇಳ್ತಾರೆ? ಎಲ್ಲರಿಗೂ ಇದೇ ಇಚ್ಛೆ ಅದಂತ, ನಮ್ಮ ಎಕ್ಸಾಮ್ ಪೇಪರ್ದು ಫಲಿತಾಂಶ ನಮಗೆ ಗೊತ್ತಾಗಬೇಕು. विशेष सभी के दिलों में यही संकल्प चलता रहता है. ವಿಶೇಷವಾಗಿ ಎಲ್ಲರ ಬುದ್ಧಿನಲ್ಲಿ ಇದೇ ಸಂಕಲ್ಪ ನಡೀತದೆ. ಏನು? ನಾನೇನಾಗ್ಬೋದು ಸತ್ಯುಗದಲ್ಲಿ. तो आज रिजल्ट सभी सुना देते हैं. ಹಾಗಾದ್ರೆ ಇವತ್ತು ಬಾಬಾ ಏನು ಮಾಡ್ತಾರಂತ ರಿಸಲ್ಟ್ ಹೇಳ್ತಾರಂತ ನೋಡ್ರಿ. सभी ने जो भी लिखा है यथा योग्य यथाशक्ति टोटल रिजल्ट यही कहेंगे कि बाप में निश्चय बुद्धि तो है, लेकिन जितना ही बाप में निश्चय है उतना ही बाप के महावाक्यों में फरमान में निश्चय बुद्धि होकर चलना, वह अभी पुरुषार्थ में 50% देखने में आता है. ನೋಡ್ರಿ ಬಾಬಾ ಏನು ಹೇಳ್ತಾರೆ? ರಿಸಲ್ಟ್ ಹೇಳ್ತಾರೆ. ಸಭಿನೇ ಜೋ ಭಿ ಲಿಖಾ, ಎಲ್ಲರೂ ಏನು ಬರೆದಿದ್ದೀರೋ, ಯಥಾಯೋಗ್ಯ ಯಥಾಶಕ್ತಿ ಯೋಗ್ಯ ಶಕ್ತಿ ಟೋಟಲ್ ರಿಸಲ್ಟ್ ಇದಾಗಿದೆ. ಏನಂತಂದರೆ ತಂದೆಯಲ್ಲಿ ನಿಶ್ಚಯ ಬುದ್ಧಿ ತೊಹೆ, ನಿಶ್ಚಯ ಬುದ್ಧಿ ಅಂತ ಇದೆ. ಲೇಕಿನ್ ಜಿತನಾ ಹಿ ಬಾಪ್ ಮೇ ನಿಶ್ಚಯ ಹೇ, ಬಾಬಾನಲ್ಲಿ ಎಷ್ಟು ನಿಶ್ಚಯ ಇದೆಯೋ ಅಷ್ಟು ತಂದೆಯ ಮಹಾವಾಕ್ಯದಲ್ಲಿ ತಂದೆಯ ಆಜ್ಞೆಯನ್ನು ಪಾಲಿಸುವುದರಲ್ಲಿ ನಿಶ್ಚಯ ಬುದ್ಧಿಯಾಗಿ ನಡೆಯುವುದರಲ್ಲಿ ಪುರುಷಾರ್ಥದಲ್ಲಿ 50% ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಒಂದು ಹೇಳಿದ್ರೆ ಅರ್ಧ ಮಾಡೋದು, 2 ಹೇಳಿದ್ರೆ 1 ಮಾಡೋದು, 4 ಹೇಳಿದ್ರೆ 2 ಮಾಡೋದು, ಈ ಥರ ಪರ್ಸೆಂಟೇಜಲ್ಲಿ ಇದೆಯಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಪ್ ಮೇ ನಿಶ್ಚಯ ತೋ 100% ಹೇ. ಎಲ್ಲರಿಗೂ बाबन ಮೇಲೆ निश्चय ಇದೆ, 100% ಇದೆ. लेकिन बाप के फरमान और आज्ञाओं में निश्चय बुद्धि हो करके जो फरमान मिला और किया, ऐसे फरमान में निश्चय बुद्धि मेजॉरिटी 50 की रिजल्ट में है. ಬಾಬಾ ಏನು ಹೇಳ್ತಾರೆ? ತಂದೆ ಮೇಲೆ ನಿಶ್ಚಯ 100% ಇದೆ. ನಮ್ಮ ತಂದೆ ಶಿವಬಾಬಾನೇ ಹೌದು. ಆದರೆ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡೋದರಲ್ಲಿ ನಿಶ್ಚಯ ಬುದ್ಧಿಯವರಾಗಿ ಫರ್ಮಾನ್ ಮಿಲಾ ಹೆಂಗಿರಬೇಕು? ಆಜ್ಞೆನ ಪಾಲಿಸೋದಂದ್ರೆ ಹೆಂಗೆ? ಆಜ್ಞೆ ಆರ್ಡರ್ ಸಿಕ್ತು, ಮಾಡಿಬಿಟ್ವಿ. ಜಿ ಹಾಜೂರ್ ಮಮ್ಮ ಮಾಡ್ತಿದ್ರಲ್ಲ, ಹಾ ಬಾಬಾ ಹಾಜಿ ಪಾಠ, ಹಾಜಿ ಹಾಜಿ ಅಂತ ಮಾಡೋದ್ರಲ್ಲಿ ಏನಿದೆ, ನಮ್ಮದೇನಿದೆ 50% ಇದೆ ಅಂತಾರೆ ಬಾಬಾ.
निश्चय बुद्धि होकर के जो फरमान मिला और किया, ऐसे फरमान में निश्चय बुद्धि मेजॉरिटी 50% की रिजल्ट है. ಬಾಬಾ ಹೇಳಿದ ತಕ್ಷಣ ಮಾಡೋದ್ರಲ್ಲಿ ಏನಿದ್ದೀರಾ ನೀವು, ಅರ್ಧ ಇದ್ದೀರಾ ಅಂತ ಹೇಳ್ತಾರೆ ಬಾಬಾ. ಐಸೆ ಹಿ ಟೀಚರ್ ಮೇಲೆ ನಿಶ್ಚಯ ಹೇ, ಟೀಚರ್ ಮೇಲೂ ನಿಶ್ಚಯ ಇದೆ. ಅಂದರೆ 3 ಪಾರ್ಟ್ನಲ್ಲಿ ಹೇಳ್ತಾರೆ ಬಾಬಾ. ತಂದೆ, ಶಿಕ್ಷಕ, ಸದ್ಗುರು. ತಂದೆ ಅಂದ ತಕ್ಷಣ ನಾವು ಒಪ್ಕೊಂಡಿದ್ದೀವಿ ಅಂತಂದಾಗ ತಂದೆ ಏನು ಹೇಳ್ತಾರೆ ಅದನ್ನು ಮಾಡಬೇಕಲ್ಲ. ಅದರಲ್ಲಿ ಎಷ್ಟಿದ್ದೀವಂತೆ, 50%. ನೆಕ್ಸ್ಟ್ ಟೀಚರ್ ಬರ್ತಾರೆ ಬಾಬಾ. ಟೀಚರ್ ಮೇ ಭಿ ನಿಶ್ಚಯ ಹೇ. ಬಾಬಾ ಶಿಕ್ಷಕ ಆಗಿ ನಮ್ಮ ಪಾಠ ಮಾಡ್ತಾರೆ, ಅವ್ರ ಮೇಲೆ ನಿಶ್ಚಯ ಇದೆ. लेकिन उनकी पूरी पढ़ाई जो है उसमें पूर्ण रीति से चलना, वह भी अपनी परसेंटेज की रिजल्ट है. ಬಾಬಾ ಎಷ್ಟು ಹೇಳ್ತಾರೋ ಅಷ್ಟು ಓದೋದಿಲ್ಲ. ಇನ್ನೇನು ಹೇಳಿದರು ಬಾಬಾ, ಒಂದು ಪಾಯಿಂಟ್ ಇಟ್ಕೋಬೇಕಾದ್ರೆ ಭಾಳ ಶಕ್ತಿ ಇರಬೇಕು ನಮಗೆ. ಒಂದೇ ಪಾಯಿಂಟ್ ನೆನಪಾಗೋದಿಲ್ಲ ನಮಗೆ. ಅಂದ್ರೆ ಏನರ್ಥ, ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಲ್ಲ ಅಂದಂಗೆ. ಹೋಮ್ವರ್ಕ್ ಮಾಡೋದಂದ್ರೆ ಏನು, ಆ ಪಾಯಿಂಟ್ಸ್ಗಳನ್ನು ಚಿಂತನ ಮಂಥನ ನಾವು ಮಾಡೋದಿಲ್ಲ, ಮರ್ತು ಬಿಡ್ತದೆ. ಎಷ್ಟು ಸಲ ಅವ್ರಿಗೆ ಹೇಳ್ತೀವಿ, ಚಂತನ ಕೇಳಾಕತ್ತೀವಿ. ಮತ್ತು ಈಗ ಚಂತನ ಕೇಳಿದ್ರೆ ಒಂದು ಪಾಯಿಂಟ್ ನೆನಪಿಲ್ಲ ಅಂತಂದರೆ ಬುದ್ಧಿ ಎಲ್ಲ ಅಟ್ಕಾಯಿಸ್ಕೊಂಡೈತಿ, ಬೇರೆ ಎಲ್ಲ ಸಿಕ್ಕಾಕೊಂಡದ. ನೆನಪಿಲ್ಲ ಇದ್ರ ಅರ್ಥ ಏನು, ಬೇರೆ ಕಡೆ ಸಿಕ್ಕಾಕೊಂಡಿದೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಐಸಿ ಹಿ ಟೀಚರ್ ಮೇ ನಿಶ್ಚಯ ಹೇ. ಇವರೇ ನಮ್ಮ ಟೀಚರು ಅಂತ ನಿಶ್ಚಯದ ಗೊತ್ತದ, ಹೇಳ್ತೀವಿ. ಇವ್ರು ನಮ್ಮ ಶಿಕ್ಷಕರು, ಅವ್ರು ಹೇಳಿದ್ದು ಎಷ್ಟು ಮಾಡ್ತೀವಿ. ನಾವಿಲ್ಲಿ ಮಾಡ್ಲಿಕ್ಕತ್ತಿಲ್ಲ, ಅದಕ್ಕೆಲ್ಲ ಸಾಲುಗಳದಾಗ ಹುಡುಗರು ಏನೋ ಮಾಡಾಕ್ತಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಐಸೆ ಹಿ ಗುರು ರೂಪ್ ಮೇ भी सद्गुरु है, यह पूरा निश्चय है. लेकिन उनके श्रीमत पर चलना, उसकी टोटल रिजल्ट 50 तक है. ಇನ್ನು ಸದ್ಗುರುವಿನ ಪಾರ್ಟಿಗೆ ಬಂದಾಗ ಅದನ್ನು ನಿಶ್ಚಯ ಇದೆ. ಗುರು ಅವನೇ, ಮಾರ್ಗದರ್ಶಕ ಅವನೇ, ನಮ್ಮದೆಲ್ಲ ಅವನೇ ಮಾಡೋನು, ಸದ್ಗತಿ ಕೊಡೋನು ಅವನೇ ಅಂದಾಗ ಶ್ರೀಮತ್, ಬಾಬಾ ಏನು ಶ್ರೀಮತ ಕೊಟ್ಟಿದ್ದಾರೋ ಅದ್ರ ಮೇಲೆ ಸಂಪೂರ್ಣ ನಡೆಯೋದ್ರಲ್ಲಿ ಏನಿದ್ದೀವಿ, 50% ಅದ. 50% इतना चलो ने. सिर्फ बाप टीचर सतगुरु में निश्चय नहीं, लेकिन इस निश्चय के साथ साथ उनके फरमान, उनकी पढ़ाई और उनके श्रीमत पर भी संपूर्ण निश्चय है. ಮತ್ತೆ ಹೇಳ್ತೀವಿ, ಬಾಬಾ ಏನು ಹೇಳ್ತಾರೆ ಎಲ್ಲ ಕರೆಕ್ಟೇ ಆಗ್ತೈತೆ ನೋಡ್ರಿ, ಬಾಬಾ ಹೇಳಿದ ಬರೋಬ್ಬರಿ ಇದ್ದಾರೆ ಅಂತ. ಇದ್ರ ಮೇಲೆ ನಿಶ್ಚಯ ಐತಿ, ನಮಗೆ ಕರೆಕ್ಟ್ ಐತಿ ಅಂತಂದಾಗ ಮತ್ತೆ ಮಾಡೋಕ್ಕೆ ತಯಾರಿಲ್ಲ. बाबा ಹೇಳ್ತಾರೆ ಅದರಲ್ಲಿನೂ ನಿಶ್ಚಯ ಇದೆ. निश्चय बुद्धि होकर चलना है, इसमें कमी है जिसको अभी भरना है. ಎಲ್ಲಿ ಕಡಿಮೆ ಇದೆಯೋ ಅದನ್ನೇನು ಮಾಡ್ಕೋಬೇಕು, ಇವಾಗ ತುಂಬ್ಕೋಬೇಕು. ಸ್ನೇಹಕ್ಕೆ ನಿಶಾನಿ ಕ್ಯಾ ಹೇ. ಸ್ನೇಹ ಅಂದರೆ ಭಾರಿ ಡೀಪ್ ಅದ. ಸ್ನೇಹ ಅಂದರೆ, ಸ್ನೇಹ ಅಂದ್ರೇನು, ಬಲಿಹಾರಿ ಆಗೋದು. ಈಗ ಹೊರಗಡೆ ಸ್ನೇಹ ಮಾಡ್ಕೊಂಡಿರ್ತಾವೆ ನೋಡ್ರಿ ಹುಡುಗರು, ಫ್ರೆಂಡ್ಸ್ ಅಂದ್ರೆ ಭಾಳ ಜೀವ. ಮನೆಯಾಗಿನವ್ರು ಮಾತು ಕೇಳೋದಿಲ್ಲ ಅವರು, ಫ್ರೆಂಡ್ಸ್ ಮಾತು ಕೇಳ್ತಾರೋ. ಫ್ರೆಂಡ್ಸ್ ಹೇಳಿದೆ ವೇದ ವಾಕ್ಯ, ಅವ್ರು ಹೇಳಿದ್ದೇ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ನೇಹ ಕಿ ನಿಶಾನಿ ಕ್ಯಾ ಹೈ. ಸಂಪೂರ್ಣ ಸ್ನೇಹ ಕಿ ಪರಖ ಕ್ಯಾ ಹೋತಿ ಹೈ. ಸಂಪೂರ್ಣ ಸ್ನೇಹದ ಪರಖ ಮಾಡೋದಂದ್ರೆ ಏನು, ಉನ್ಕಾ ಮುಖ್ಯ ಲಕ್ಷ್ಯ ಕ್ಯಾ ಹೋತಾ ಹೈ. ಮುಖ್ಯ ಗುರಿ, ಸಂಪೂರ್ಣ ಸ್ನೇಹದ ಮುಖ್ಯ ಗುರಿ ಏನಾಗಿರ್ತದೆ, ಸಮರ್ಪಣ ಆಗೋದಿಲ್ಲ. आप सभी ने जो सुनाया वह तो है ही. तावेन ಕೇಳಿದ್ರು ಅದಂತೂ ಇದ್ದೇ ಇದೆ. लेकिन फिर भी वह स्पष्ट करने के लिए जिसके साथ जिसका स्नेह होता है उसका सूरत में उसी स्नेह की सूरत देखने में आती है. ಎಷ್ಟು ಸ್ನೇಹ ಡೀಪ್ ಆಗಿರ್ತದೋ ಬುದ್ಧಿನಲ್ಲಿ ಏನಿರ್ತದೆ ಅವ್ರಿಗೆ ಇರ್ತಾರೆ. ಬಾಬಾ ಹೇಳ್ತಾರೆ, लेकिन फिर भी वह स्पष्ट करने के लिए जिसके साथ जिसका स्नेह होता है सूरत में उसी स्नेह की सूरत दिखने में आती है. उनके नयनों से वही नूर देखने में आता है. ಕಣ್ಣುಗಳೊಳಗೂ ಯಾರು ಇರ್ತಾರೆ, ಯಾರು ಸ್ನೇಹ ಮಾಡಿರ್ತೀವೋ ಅವರೇ ಇರ್ತಾರೆ. उनके मुख से भी स्नेह के बोल निकलते हैं. ಬಾಯಿಂದನೂ ಆ ಸ್ನೇಹದ ಮಾತುಗಳೇ ಬರ್ತವೆ.
उनके हर चलन से स्नेह का चित्र देखने में आएगा. ಯಾರು ಇಷ್ಟ ಆಗಿಬಿಡ್ತಾರೆ ನಾವು ಏನು ಮಾಡೋಕ್ಕೆ ಶುರು ಮಾಡ್ತೀವಿ, ಅವ್ರಂಗೆ ನಡಿಯೋಕ್ಕೆ ಶುರು ಮಾಡ್ತೀವಿ, ಅವ್ರಂಗೆ ಕೂಡೋಕ್ಕೆ ಶುರು ಮಾಡ್ತೀವಿ, ಅವ್ರು ಹಾಕೊಳ್ಳೋಂಥ ಬಟ್ಟೆನೇ ಹಾಕ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. उनके हर चलन से स्नेह का चित्र देखने में आएगा, उसमें वही स्नेही समाया हुआ होगा. ಅವರಲ್ಲಿ ಅದೇ ಸ್ನೇಹ ಕಂಪ್ಲೀಟಾಗಿ ಸಮಾವೇಶ ಆಗಿರ್ತಿದೆ. ಐಸಿ ಅವಸ್ಥಾ ಹೋನಿ ಹೇ. ಈಗ ನಮಗೆ ಯಾರು ಸ್ನೇಹಿತ ಯಾರು? ಶಿವಬಾಬಾ ಸ್ನೇಹಿತ ಅಂತಂದ್ರೆ ಅವನಿಗೆ ಸಮರ್ಪಣೆ ಆಗಬೇಕಲ್ಲ, ಅರ್ಪಣ ಆಗಿ ಏನು ಮಾಡು, ಅವನೇ ನೋಡೋದು, ನಮ್ಮ ಬುದ್ಧಿಯೊಳಗೆ ಅವನೇ ಕಾಣಿಸ್ಬೇಕು, ಕಣ್ಣಾಗ ಅವನೇ ಕಾಣಿಸ್ಬೇಕು, ನಮ್ಮ ಮುಖದೊಳಗೂ ಅವನೇ ಕಾಣಿಸ್ಬೇಕು. ನನ್ನ ಕಣ್ಣದಲ್ಲಿ ಯಾರಿದ್ದಾರೆ? ಬಾಬಾನೇ ಇದ್ದಾರೆ. ಕಂಪ್ಲೀಟ್ ಅವ್ರದ್ದೇ ಚಲನ್ ಬರಬೇಕು. ಅವ ಹೆಂಗಿದ್ದಾನೆ? ನಿರಾಕಾರ, ನಾನು ನಿರಾಕಾರ, ನಿರಹಂಕಾರ, ನಾನು ನಿರಹಂಕಾರ, ಬಾಬಾನು ನಿರ್ವಿಕಾರ, ನಾನು ನಿರ್ವಿಕಾರ, ಹಿಂಗೆ ಬರಬೇಕು. ಐಸಿ ಅವಸ್ಥಾ ಹೋನಿ ಚಾಹಿಯೆ. अभी बच्चों और बाप के संस्कारों में बहुत फर्क है. ನಮ್ಮಪ್ಪ ಹೆಂಗಿದ್ದಾನೆ ನಾವು ಹಾಗೆ ಇರಬೇಕಲ್ಲ, ಆದರೆ ತಂದೆ ಮತ್ತು ಮಕ್ಕಳಲ್ಲಿ ಸಂಸ್ಕಾರ ಏನಿದೆ ವ್ಯತ್ಯಾಸ ಇದೆ. ತಂದೆ ಎಲ್ಲ ಸಂಸ್ಕಾರಗಳು ಮಕ್ಕಳಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. जब समान हो जाएंगे तो आपके संस्कार देखने में नहीं आएंगे. ಯಾವಾಗ ತಂದೆ ಸಮಾನ ಆಗಿಬಿಡ್ತೀರೋ ಅವಾಗ ನಿಮ್ಮ ಸಂಸ್ಕಾರಗಳು ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. वही देखने में आएंगे, एक में बाप को देखेंगे. ಬಾಬಾನೇ ಕಾಣಿಸ್ಬಿಡ್ತಾರೆ. ಬಾಬಾನ ಸಮಾನ ಆದ್ವಿ, ಬಾಬನಿಗೆ ಬಲಿಹಾರಿ ಆದ್ವಿ, ಬಾಬಾಗೆ ಸಮರ್ಪಣ ಆದ್ವಿ, ಬಾಬನ್ ನನ್ನ ಕಣ್ಣೊಳಗೆ ಬಾಬಾನೇ ಇದ್ದರು ಅಂತಂದರೆ ಯಾರು ಕಾಣಿಸ್ತಾರೆ? ಎಲ್ಲರಿಗೂ, ಹೊರಗಿನವ್ರಿಗೂ ಕೂಡ ಹೆಂಗಿದ್ದಾರೆ ನೋಡ್ರಿ, ದೇವ್ರು ನಂಗಿದ್ದಾರೆ ಅಂತಾರಲ್ಲ. आप सभी द्वारा बाप का साक्षात्कार होगा. ಅಂತಿಮ ಸಮಯದಲ್ಲಿ ನಿಮ್ಮೆಲ್ಲರ ಮುಖಾಂತರ ತಂದೆಯ ಸಾಕ್ಷಾತ್ಕಾರ ಆಗ್ತದೆ. ಲೇಕಿನ್ ಅಭಿ ವಹ ಕಮಿ ಹೈ. ಈಗ ಅದೇನಿದೆ? ಕಮಿ ಇದೆ. ಅಪನೆ ಸೆ ಪೂಛ್ನಾ ಹೈ, ಐಸೆ ಸ್ನೇಹಿ ಬನೆ ಹೈ. ಚೆಕ್ ಮಾಡಿಕೊಡ್ರಿ, ಬಾಬಾಗಷ್ಟು ಸ್ನೇಹಿ ಆಗಿದ್ದೀವೇನು. ಸ್ನೇಹ ಲಗಾನಾ ಭಿ ಸಹಜ ಹೈ, ಸ್ನೇಹಿ ಸ್ವರೂಪ್ ಬನನಾ ಯಹ ಹೈ ಫೈನಲ್ ಸ್ಟೇಜ್. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇನು ಭಾಳ ತನ ಆಗೋದಿಲ್ಲ, ಅದನ್ನು ಸಂಭಾಲನೆ ಮಾಡೋದಲ್ಲ, ಅದೇ ಇಂಪಾರ್ಟೆಂಟ್. ಅದು ಹೇಳ್ತಾರೆ ಬಾಬಾ. ಸ್ನೇಹ ಲಗಾನಾ ಭಿ ಸಹಜ ಹೈ, ಭಾಳ ಈಸಿ ಇದೆ. ಸ್ನೇಹಿ ಸ್ವರೂಪ್ ಬನನಾ ಯಹ ಹೈ ಫೈನಲ್ ಸ್ಟೇಜ್. एक तो एक कमी है, दूसरी बात जो सभी ने लिखा है उसमें सहनशील की जो रिजल्ट है वह बहुत कम है. ಸ್ನೇಹದಲ್ಲಿ ಏನಿರಬೇಕಾಗ್ತದೆ? ಭಾಳಷ್ಟು ಸಹನ್ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾರೆ, ಏಕ್ ಕಮಿ ಹೇ, ಒಂದಂತ ಕಮಿ ಇದೆ. ದೂಸರಿ ಬಾತ್, ಎರಡನೇದು ಮಾತೇನು ಬರೆದಿದ್ದಾರೆ? ಉಸ್ಮೇ ಸಹನ ಶಕ್ತಿ ಕಿ ರಿಸಲ್ಟ್ ಬಹುತ್ ಕಮ್ ಹೈ. जितनी सहन शक्ति होगी उतनी सर्विस में सफलता होगी. ಎಷ್ಟೆಷ್ಟು ಸಹನ್ ಮಾಡ್ತಿರೋ ಅಷ್ಟು ಸರ್ವಿಸಿನ ಸಫಲತಾ ಆಗ್ತದೆ. ಸಂಗಠನ್ ಮೇ रहने के लिए भी सहन शक्ति चाहिए. ಭಾಳ ಸಹನ ಶಕ್ತಿ ಬೇಕಾಗ್ತದೆ ಸಂಘಟನೆಯಲ್ಲಿ ಇರಬೇಕಾದ್ರೆ. ಎಲ್ಲರ ಸಂಸ್ಕಾರಗಳ ಮಿಲನ ಆಗಬೇಕು, ಎಲ್ಲರೂ ಹೊಂದ್ಕೊಂಡು ಹೋಗೋದೇನದಲ್ಲ, ಏನು ಬೇಕಾಗ್ತದಕ್ಕೆ? ಸಹನ ಶಕ್ತಿ. संगठन में रहने के लिए भी सहन शक्ति चाहिए. फाइनल पेपर जो विनाश का है उसमें पास होने के लिए भी बहुत सहन शक्ति चाहिए. ಲಾಸ್ಟ್ ಸೀನ್ರಿಗೆ ನೋಡ್ಬೇಕಂದ್ರೆ ಭಾಳ ಶಕ್ತಿ ಬೇಕು. ಬಾಬಾ ಹೇಳ್ತಾರೆ, ವಹ ಸಹನ್ ಶಕ್ತಿ ಕೆ ರಿಸಲ್ಟ್ ಮೆಜಾರಿಟಿ ಮೇ ಬಹುತ್ ಕಮ್ ಹೈ. ನಮ್ಮ ಪರಿವಾರದಲ್ಲೇ ಏನಿಲ್ಲ, ನಮಗೆ ಭಾಳಷ್ಟು ಸಹನ ಶಕ್ತಿ ಕಡಿಮೆ ಇದೆ. इसलिए उसको अब बढ़ाओ. ಏನು ಹೆಚ್ಚು ಮಾಡಬೇಕೀಗ? सहन शक्ति बढ़ाना. सहन शक्ति कैसे आएगी? जितनी स्नेह बनेंगे, ಬಾಬಾಗೆ ಎಷ್ಟು ನೀವು ಸ್ನೇಹಿತ ಆಗ್ತೀರೋ ಅಷ್ಟು ಸಹನ ಶಕ್ತಿ ಹೆಚ್ಚಾಗ್ತದೆ. ಬಾಬಾ ಹೇಳ್ತಾರೆ, जितना जिसके प्रति स्नेह होता है तो उस स्नेह में शक्ति आ जाती है. ಎಷ್ಟೆಷ್ಟು ಬಾಬನ ಸ್ನೇಹ ಮಾಡ್ತಾ ಹೋಗ್ತೀರಿ ಅಷ್ಟು ಶಕ್ತಿ ಬರ್ತದೆ.
स्नेह में सहन शक्ति कैसे आती है? ಸ್ನೇಹದಿಂದ ಹೆಂಗೆ ಸಹನ ಶಕ್ತಿ ಬರ್ತದೆ? ಕಭಿ ಅನುಭವ ಕಿಯಾ ಹೈ? ಅನುಭವ ಮಾಡಿದ್ದೀರೇನು? ಬಾಬನ ಸ್ನೇಹದಲ್ಲಿ ಎಷ್ಟೆಷ್ಟು ಹೋಗ್ತೀವೋ ಅಷ್ಟು ಸಹನ ಶಕ್ತಿ ಬರ್ತದೆ ಅನ್ನೋ ಅನುಭವ ಮಾಡಿದ್ದೀರೇನು? ಬಾಬಾ ಹೇಳ್ತಾರೆ, जैसे देखो कोई बच्चे की माँ है. ನೋಡ್ರಿ, ಯಾರು ಮಕ್ಕಳ ತಾಯಿ ಇದ್ದಾರೋ, बच्चे पर आप आपदा आती है, बच्चे पर आपदा आती है, माँ का स्नेह है तो स्नेह के कारण उसमें सहन शक्ति आ जाती है. ಬಚ್ಚೆ ಪರ್ ಆಪ್ದ ಆತಿ ಹೇ, ಏನಾದರೂ ಬಂದರೆ ಮಕ್ಕಳಿಗೆ ಏನಾದರೂ ಆಯಿತು ಅಂತಂದರೆ, ಮಾಕಾ ಸ್ನೇಹ ಹೇ, ತಾಯಿಯ ಸ್ನೇಹ ಏನಿದೆಯಲ್ಲ, ಸ್ನೇಹಕ್ಕೆ ಕಾರಣ ಉಸ್ಮೇ ಸಹನ ಶಕ್ತಿ ಆ ಜಾತಿ ಹೇ. ಮಕ್ಕಳಷ್ಟೆಲ್ಲ ಏನೆಲ್ಲ ಮಾಡಿದ್ರೆ ತಾಯಿ ಏನು ಮಾಡ್ತಾಳೆ? ಸಹಿಸ್ಕೊಳ್ತಾಳೆ. ಯಾಕೆ? ಮಕ್ಕಳ ಮೇಲಿರುವ ಸ್ನೇಹ ಅಂತ ಹೇಳ್ತಾರೆ ಬಾಬಾ. ಸ್ನೇಹಕ್ಕೆ ಅಷ್ಟೊಂದು ಮಕ್ಕಳಿಗೆ ನಾವು ಏನಾಗಿರ್ತೀವಿ, ಬಲಿಯ ಅರ್ಪಣೆ ಆಗಿಬಿಟ್ಟಿರ್ತೀವಿ. ಪತಿಗೂ ಅಷ್ಟು ಅರ್ಪಣೆ ಆಗಿರೋದಿಲ್ಲ ನಾವು. ಮಕ್ಕಳಿಗೆ ಸಂಪೂರ್ಣ ಅರ್ಪಣೆ ಆಗಿರೋದ್ರಿಂದ ಅಲ್ಲಿ ಏನಾಗ್ತದೆ? सहन शक्ति. बच्चे के लिए सब कुछ सहन करने लिए तैयार हो जाती है. ಮಕ್ಕಳ ಸಲುವಾಗಿ ತಾಯಿ ಏನೆಲ್ಲ ಮಾಡೋಕ್ಕೆ ತಯಾರಾಗಿಬಿಡ್ತಾಳೆ, ಎಷ್ಟೆಲ್ಲ ಸಹಿಸ್ಕೊಳ್ಳಿಕ್ಕೆ ತಯಾರಾಗ್ತಾಳೆ. उस समय स्नेह में कुछ भी अपने तन का व परिस्थितियों का कुछ फिक्र नहीं रहता है. ಆ ಸ್ನೇಹದಲ್ಲಿ ತಾಯಿ ನೋಡ್ರಿ, ತನಗೇನಾದರೂ ಮಕ್ಕಳಿಗೆ ಮಾಡಿ ಹಾಕೋದು ಬಿಡೋಲ್ಲ, ಪ್ರೇಮ ತೋರಿಸೋದು ಬಿಡೋದಿಲ್ಲ. ಮಕ್ಕಳ ಸಲುವಾಗಿ ಏನೇನು ಮಾಡಬೇಕೆಲ್ಲ ಮಾಡ್ತಾಳೆ. ಆವಾಗ ದೇಹದ ಬಗ್ಗೆ ಇದ್ರ ಬಗ್ಗೆ ಏನು ವಿಚಾರ ಇರೋದಿಲ್ಲ ನಮಗೆ, ಇದರದ್ದು ಚಿಂತೆ ಇರೋದಿಲ್ಲ. तो ऐसी ही अगर निरंतर स्नेह रहे तो उसे स्नेही प्रति सहन करना कोई बड़ी बात नहीं है. ಅದಕ್ಕೆ ಇಲ್ಲಿನೂ ಬಾಬನ ಮೇಲೆ ಪ್ರೀತಿ ಇತ್ತು ಅಂದರು. ಮತ್ತು ಹಿಂದೆಲ್ಲ ದಾದಿಗಳೆಲ್ಲ ಎಷ್ಟು ಸಹನ ಮಾಡ್ಕೊಂಡಾರ, ಭಾಳ ಸಹನ ಮಾಡ್ಕೊಂಡಾರ. ಯಾಕೆ ಸಹನ ಆ ಶಕ್ತಿ ಎಲ್ಲಿಂದ ಬಂತು ಅವ್ರಿಗೆ? ಬಾಬನ ಮೇಲಿನ ಸ್ನೇಹದಿಂದ ಅಷ್ಟು ಶಕ್ತಿ ಬಂತು. ಸ್ನೇಹ ಕಮ್ ಹೇ ಇಸ್ಲಿಯೇ ಸಹನ ಶಕ್ತಿ ಭೀ ಕಮ್ ಹೇ. ಇವತ್ತಿನ ತಾಯಂದಿರಿಗೂ ಮಕ್ಕಳನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ. ನೋಡಿವಲ್ಲ, ಇವತ್ತು ಅಡುಗೆ ಮಾಡಿ ಹಾಕೋದಿಲ್ಲ, ಏನಿಲ್ಲ, ಹೊರಗಿನ ತಂತಂದು ತಿನ್ನಿಸ್ತಾರಂದ್ರೆ ಏನರ್ಥ? ಮಕ್ಕಳ ಮೇಲೆ ಸ್ನೇಹ ಏನಾಗ್ತಿದೆ? ಬರ್ತಾ ಬರ್ತಾ ಕಡಿಮೆ ಆಗ್ತದೆ. ಆಮೇಲೆ ಸಹನ ಶಕ್ತಿನೂ ಅವ್ರ ಹತ್ರ ಇರೋದಿಲ್ಲ. ಟೋಟಲ್ಲಾಗಿ ಏನು ಹೇಳಕ್ಕೆ ಹೊರಟಿದ್ದಾರೆ ಬಾಬಾ ಅಂದರೆ, ಎಲ್ಲಿ ಸ್ನೇಹ ಇದೆಯೋ ಅಲ್ಲಿ ಸಹನ ಶಕ್ತಿ ಇರ್ತದೆ. ನಮಗೆ ಸಹನ ಶಕ್ತಿ ಕಡಿಮೆ ಇದೆ ಅಂತಂದರೆ ಏನರ್ಥ? ಇನ್ನೂ ಬಾಬನ ಮೇಲೆ ಸ್ನೇಹ ಕಡಿಮೆದು ಅಂತ. ಬಾಬಾ ಹೇಳ್ತಾರೆ, ಅಬ್ ಏಕ್ ಮಾಸ್ स्नेह कम है इसलिए सहन शक्ति भी कम है. यह है आप सभी के पेपर की रिजल्ट. बाबा रिजल्ट ಹೇಳಿದ್ರು. अब एक मास के बाद रिजल्ट देखेंगे. ಮತ್ತಿನ್ನು ಒಂದು ತಿಂಗಳು ಬಿಟ್ಟು ರಿಸಲ್ಟ್ ನೋಡ್ತಾರಂತೆ ಬಾಬಾ. वहाँ 3-3 मास बाद पेपर आता है. यहाँ 1 मास बाद इसी रिजल्ट को देखेंगे कि स्नेही रूप कितना बने हैं. ಹೊರಗಡೆ 3 ತಿಂಗಳಿಗೊಮ್ಮೆ ಎಕ್ಸಾಮ್ ಇರ್ತವೆ, ರಿಸಲ್ಟ್ ಬರ್ತದೆ ಸ್ಕೂಲ್ನಾಗ. ಬಟ್ ಇಲ್ಲಿ ತಿಂಗಳಿಗೊಮ್ಮೆ ರಿಸಲ್ಟ್ ಬರ್ತದೆ. ಮುಂದಿನ ತಿಂಗಳು ನೋಡ್ತೀನಿ ನಾನು ಎಷ್ಟು ನೀವು ಸಹನ ಶಕ್ತಿ ಉಳ್ಳವರಾಗ್ತೀರಿ, ಸ್ನೇಹ ರೂಪ ಎಷ್ಟಿದೆ. ಮುಖ್ಯ ಹೇ ನಿರ್ಭಯತಾ ಮತ್. ಏನು ಹೇಳಿದ್ರು ಮೇಲೆ? ಏನು ಹೇಳಿದ್ರು ಬಾಬಾ? ಸ್ನೇಹ. ಈಗ ನಿರ್ಭಯತಾ ಗುಣ ಕೋ ಧಾರಣ ಕರ್ನಾ, ಜೋ ಪೇಪರ್ ಮೇ ನಹಿ ದಿಯಾ ಥಾ. पेपर ಅದು ಕೊಟ್ಟಿದ್ದಿಲ್ಲ. क्योंकि उसकी बहुत कमी है. 1 मास के अंदर इस निर्भयता के गुण को भी अपने में पूरा भरने की कोशिश करनी है. ನಿರ್ಭಯತೆ ಗುಣವನ್ನು ಏನು ಮಾಡಬೇಕು? ಧಾರಣ ಮಾಡ್ಕೋಬೇಕು. ಇದಕ್ಕೂ ಹೆದರೋಂಗಿಲ್ಲ, ಧೈರ್ಯವಾಗಿರೋದು, ಅದನ್ನು ಧಾರಣೆ ಮಾಡ್ಕೊಳ್ಳಿ. ನಿರ್ಭಯತಾ ಕೈಸೆ ಆएगी? ನಿರ್ಭಯತಾ ಹೆಂಗೆ ಬರ್ತದೆ? उसके लिए मुख्य क्या पुरुषार्थ है?
ನಿರ್ಭಯತಾ ಬರಬೇಕು ಅಂದರೆ ಅದಕ್ಕೇನು ಪುರುಷಾರ್ಥ ಮಾಡಬೇಕು? निराकारी बनना। मैं निराकारी आत्मा हूँ। जितना निराकारी अवस्था में होंगे उतना निर्भय होंगे। ಎಷ್ಟೆಷ್ಟು ನಿರಾಕಾರಿ ಅವಸ್ಥಾದಲ್ಲಿ ಬರ್ತೀರಾ ಅಷ್ಟು ನಿರ್ಭಯ ಆಗ್ತೀರಾ। भय तो शरीर के भान में आने से होता है। ಭಯ ಯಾಕೆ ಬರ್ತದ? ದೇಹದ ಭಾನ. ಎಲ್ಲಿ ದೇಹ ಹೋಗಿತ್ತು, ಎಲ್ಲಿ ದೇಹಕ್ಕೆ ಏನಾಗಿತ್ತು ಮಾಡಿತ್ತು ಒಂದು. ಆಮೇಲೆ ಸೂಕ್ಷ್ಮದಲ್ಲಿ ಮಾನ ಮರ್ಯಾದೆ, ಯಾರು ಏನಾರ ಅಂದ್ರೆ ಹೆಂಗೆ, ದಿನಾಲು ಇಲ್ಲಿ ಬಂದು ಕೂತ್ರೆ ಹೆಂಗೆ, ಮನೆಯಾಗಿನವ್ರು ಏನಂದಾರು, ಮನೆಯಾಗಿನವ್ರು ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಹೆಂಗೆ, ಇವೆಲ್ಲ ಏನು ಭಯ ಇವು. ಅದಕ್ಕೆ ಬಾಬಾ ಹೇಳ್ತಾರೆ ಶರೀರಕ್ಕೆ ಭಾನ್ में आने से भय आता है अंतर बाबा। यह 1 मास का चार्ट पहले बता देते हैं। ಒಂದು ತಿಂಗಳಿನ ಚಾರ್ಟ್ ಮೊದಲೇ ಹೇಳ್ತಾರೆ। कुमारियों का ट्रेनिंग क्लास पूरा होगा तो यह भी पूछेंगे कि सहन शक्ति, निर्भय और निश्चय की परख जो बताई वह कहाँ तक है। ಒಂದು ತಿಂಗಳಾದ್ಮೇಲೆ ಬಾಬಾ ಮತ್ತೆ ಕೇಳ್ತಾರಂತೆ, ಕ್ವಶನ್ಸ್ ಕೊಟ್ಟಾರ ಬಾಬಾ, 3 ಕ್ವಶನ್ಸ್ ಕೊಟ್ಟರು। ಏನು ಕ್ವಶನ್ಸ್ ಕೊಟ್ಟರೆ? ಸಹನ ಶಕ್ತಿ ಧಾರಣ ಮಾಡ್ಕೊಳ್ಬೇಕು, ಸಹನ ಶಕ್ತಿ ಬರೋಕ್ಕೆ ಏನು ಹೇಳಿದ್ರು ಪುರುಷಾರ್ಥ? ಸ್ನೇಹ. ಬಾಬನ ಮೇಲೆ ಎಷ್ಟು ಸ್ನೇಹ ಇರ್ತದೋ ಅಷ್ಟು ಸಹನ ಶಕ್ತಿ ಬರ್ತದೆ। ಇನ್ನು ನಿರ್ಭಯ ಆಗಬೇಕಂದ್ರೆ ಏನು ಹೇಳಿದ್ರು ಬಾಬಾ? ನಿರ್ಭಯ बनने के लिए क्या पुरुषार्थ चाहिए? ನಿರಾಕಾರಿ. ನಿರ್ಭಯ ಆಗಬೇಕು ಅಂದರೆ ಏನು ಮಾಡಬೇಕಂತೆ? ನಿರಾಕಾರಿ ಅವಸ್ಥಾದಲ್ಲಿ, ನಿರಾಕಾರಿ ಸ್ಥಿತಿನಲ್ಲಿ ಇರಬೇಕು ಅಂತ ಹೇಳಿದ್ರು ಬಾಬಾ। ಮತ್ತು ಬಾಬಾ ಹೇಳ್ತಾರೆ ಇನ್ನೊಂದು ಯಾವುದು? ನಿಶ್ಚಯ. ಬಾಬನ ಮೇಲೆ ಪೂರಾ ನಿಶ್ಚಯ ಇತ್ತು ಅಂತಂದ್ರೆ 50% ನಾವು ರಿಸಲ್ಟ್ ಪಾಸ್ ಆಗ್ತೀವಿ। ಇವು ಮೂರುಗಳನ್ನು ಏನು ಮಾಡಬೇಕು? ಪರಖ್ ಮಾಡಬೇಕು ಅಂತಾರೆ ಬಾಬಾ। ಎಲ್ಲಿ ತನಕ ಬಂದಿದೆ? इन तीनों बातों का पेपर फिर लेंगे। ಕ್ವಶನ್ಸ್ ಕೊಟ್ಟರು ಬಾಬಾ, ಆದರೆ ಎಕ್ಸಾಮ್ಸ್ ಯಾವಾಗ ತೊಗೋತಾರೆ ಹೇಳಕ್ಕೆ ಬರೋಂಗಿಲ್ಲ, ಡೇಟ್ ಹೇಳಂಗಿಲ್ಲ ಬಾಬಾ ಎಕ್ಸಾಮ್ದು। ಹೊರಗಡೆ ಕ್ವಶನ್ಸ್ ಕೊಡೋದಿಲ್ಲ, ಡೇಟ್ ಫಿಕ್ಸ್ ಮಾಡ್ತಾರೆ। ಇಲ್ಲಿ ಬಾಬಾ ಕ್ವಶನ್ಸ್ ಕೊಡ್ತಾರೆ, ಇಲ್ಲಿ ಕ್ವಶನ್ಸ್ ಕೊಡ್ತಾರೆ, ಬಟ್ ಎಕ್ಸಾಮ್ ಏನು ತಗೋತಾರೆ? ಸರ್ಪ್ರೈಸ್ ಟೆಸ್ಟ್ ಬರ್ತವೆ। हाँ, ಕುಮಾರಿयों से बाप दादा का स्नेह विशेष क्यों होता है? ಕುಮಾರಿಗಳದ್ದು ಬಾಪ್ ದಾದಾ ಅವ್ರ ಮೇಲೆ ವಿಶೇಷವಾಗಿ ಸ್ನೇಹ ಯಾಕಿರ್ತದೆ? कौन सी खास बात है जो बाप दादा का खास स्नेह रहता है? ಯಾವ ಮಾತು ತಂದೆ ಮೇಲೆ ಇಷ್ಟೊಂದು ಖಾಸ್ ಸ್ನೇಹ ಇರ್ತದೆ? क्योंकि बाप दादा समझते हैं अगर इन्हों को ईश्वरीय स्नेह नहीं मिलेगा तो और किसी के स्नेह में लटक जाएंगे। ಯಾಕೆ ಹೇಳ್ತಾರೆ ಬಾಬಾ? ಸ್ನೇಹನೂ ಪರಮಾತ್ಮನ ಜೊತೆನೇ ಮಾಡೋದು, ಪ್ರೇಮನೂ ಪರಮಾತ್ಮನ ಜೊತೆನೇ ಮಾಡೋದು, ಎಲ್ಲನೂ ಅವನ ಜೋಡಿನೇ ಮಾಡೋದು. ಯಾಕಂದ್ರೆ ಬೇರೆದವರು ಈಗ ಇದೆಲ್ಲ ಮಾಡಿದ್ದೀವಿ ಅಂದ್ರೆ ಬಾಬಾನ ಬಿಟ್ಟು ಮತ್ತೆ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ಅವರೇ ಬೇಕನ್ಸ್ಬಿಡ್ತೀವಿ। ಅದಕ್ಕೆ ಹೇಳ್ತಾರೆ ಬಾಬಾ क्योंकि बाप दादा समझते हैं अगर इन्हों को ईश्वरीय स्नेह नहीं मिलेगा तो और किसी के स्नेह में लटक जाएंगे। बाप रहम दिल है ना, तो रहम के कारण स्नेह है। ಬಾಬಾ ಏನಿದ್ದಾರೆ? ದಯಾ ಇದ್ದಾರೆ, ದಯಾಮಯ, ಕರುಣಾಮಯ. ಅದಕ್ಕಲ್ಲಿ ಸ್ನೇಹ ಮಾಡ್ಬೇಕನ್ನಿಸ್ತದೆ। ಹೊರಗಡೆನೂ ಸ್ನೇಹ ಎಲ್ಲಿ ಮಾಡ್ಬೇಕನ್ನಿಸ್ತದೆ? ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ, ನಮ್ಮನ್ನು ಯಾರು ಸ್ನೇಹ ಮಾಡ್ತಾರೋ, ನಮಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವ್ರ ಜೊತೆನೇ ನಾವೇನು ಮಾಡ್ತೀವಿ? ಸ್ನೇಹ ಮಾಡ್ತೀವಿ। ಭವಿಷ್ಯ ಬಚಾವ್ಕೆ ಕಾರಣ ವಿಶೇಷ ಸ್ನೇಹ रहता है। ಭವಿಷ್ಯ ಬಚಾವ್, ಭವಿಷ್ಯದಲ್ಲಿ ನಮ್ಮನ್ನು ಬಚಾವ್ ಮಾಡೋರ, ಅದಕ್ಕಾಗಿ ಮತ್ತು ಬಾಬಾನೇ ಸ್ನೇಹ ಮಾಡಬೇಕಾಗ್ತದೆ। अब देखेंगे बाप दादा के स्नेह का जवाब क्या देती है। ಈಗ ನೋಡೋಣ ಬಾಪ್ ದಾದಾ ಸ್ನೇಹದ ಉತ್ತರ ಏನು ಸಿಗತ್ತೆ। अपने को बचाना है, यह है बाप दादा के स्नेह का रेस्पॉन्ड। अपने को बचाना है, ತಮ್ಮನ್ನು ತಾವು ಬಚಾವ್ ಆಗಬೇಕು, ಇದು ತಂದೆಯ ಸ್ನೇಹ ಮತ್ತು ರೆಸ್ಪಾನ್ಸ್। किन किन बातों में बचाना है मालूम है? ಮತ್ತೆ ಹೇಳ್ತಾರೆ ಯಾವ್ಯಾವ ಮಾತುಗಳಲ್ಲಿ ನಾವು ಬಚಾವಾಗಬೇಕು, ಸುರಕ್ಷತೆ ಇರಬೇಕು। एक तो मनसा सहित प्योरिटी हो,
ಒಂದು ಮನಸ್ಸಿನಿಂದ ಪವಿತ್ರ ಇರಬೇಕು. ಬಾಬಾ ಹೇಳ್ತಾರೆ, ಮನ್ಸಾ ಮೇ ಕೋಯಿ ಸಂಶಯ ನ ಆಯೆ. ಮನಸ್ಸಿನಲ್ಲಿ ಬಾಬನ ಪ್ರತಿ ಯಾವುದೇ ಸಂಶಯ ಬರಬಾರದು. और दूसरी बात, अपनी वाचा भी ऐसी रखनी है जो मुख से कोई ऐसा बोल न निकले. ಇನ್ನು ಎರಡನೇ ಮಾತು, ನಿಮ್ಮ ವಾಣಿ, ಮುಖದಿಂದ ಬರ್ತಕ್ಕಂಥ ಶಬ್ದಗಳು ಕೂಡ ಅಂಥಿಂಥ ಮಾತುಗಳು ಬರಬಾರದು. ವಾಣಿ ಮೇ ಭಿ ಕಂಟ್ರೋಲ್, ಮನಸಾ ಮೇ ಭಿ ಕಂಟ್ರೋಲ್. ಮಾತಿನಲ್ಲೂ ಕಂಟ್ರೋಲ್ ಇರಬೇಕು, ಮನಸ್ಸಿನಲ್ಲಿಯೂ ಕಂಟ್ರೋಲ್ ಇರಬೇಕು. वाचा ऐसी रखनी है जैसे साकार में बाप दादा की थी. ಮಾತುಗಳು ಹೀಗಿರಬೇಕು, ಸಾಕಾರದಲ್ಲಿ ಬಾಪ್ ದಾದಾ ಹೇಗೆ ಮಾತಾಡ್ತಿದ್ರು. कर्म भी ऐसा करना है जैसे साकार तन द्वारा करके दिखाया. ನಾವು ಕರ್ಮಗಳನ್ನು ಹೀಗೆ ಮಾಡಬೇಕು. ಬ್ರಹ್ಮ ಬಾಬಾ ಹೇಗೆ ಮಾಡಿದರು, ಅವ್ರ ಹಿಸ್ಟ್ರಿ ಓದಬೇಕಲ್ಲ ನಾವು. ಬಾಬಾ ಕರ್ಮಗಳನ್ನು ಹೇಗೆ ಮಾಡ್ತಿದ್ರು. आपका कर्म ऐसा हो जो और भी देख कर ऐसा करे. ಬಾಬಾ ಇದನ್ನು ಭಾಳ ಹೇಳ್ತಿದ್ದಾರೆ. ನಮ್ಮ ಕರ್ಮಗಳು ಹೆಂಗಿರಬೇಕು, ನಿಮ್ಮನ್ನು ನೋಡಿ ಅವರು ಮಾಡಬೇಕು. ಬಾಬಾ ಹೇಳ್ತಾರೆ, यह कुमारियों के लिए खास और किससे बचना है. ಇದು ಕುಮಾರಿಯರಿಗೆ ಖಾಸ್ ಇದೆ. ಯಾರಿಂದ ಬಚಾವಾಗಬೇಕು, ಸಂಗದೋಷ ಸೇ ತೋ ಬಚನಾ ಹಿ ಹೈ. ಸಂಗದೋಷದಿಂದಂತೂ ನಾವು ಸುರಕ್ಷಿತ ಇರಬೇಕು. एक और विशेष बात है, मತ್ತಿನ್ನೊಂದು विशेष ಮಾತು ಏನು, अब बहुत रूप से, आत्मा के रूप से, शरीर के रूप से आप सभी को बहकाने वाले बहुत रूप सामने आएंगे, लेकिन उसमें बहकाना नहीं है. बहुत परीक्षाएं आएंगी लेकिन कुछ है नहीं. परीक्षाओं में पास कौन हो सकता है. ಇನ್ನು ನಾಳೆ ಇಂತಿಂಥ ಸಮಸ್ಯೆಗಳು ಬರ್ತಾವೆ ನಿಮಗೆ, ಅದರ ಎದುರಿಸಬೇಕಾಗ್ತದೆ. ಯಾರು ಪಾಸ್ ಆಗ್ತಾರೆ, ಜಿಸ್ಕೋ ಪರಖ್ ಪೂರಿ ಹೋಗಿ. ಯಾರು ಎದುರುಗಡೆ ಬರ್ತಾರಲ್ಲ, ಇವರು ಏನಿದ್ದಾರೆ ಅಂತ ಪರಖ ಮಾಡತಕ್ಕಂಥ ಶಕ್ತಿ ಯಾರಲ್ಲಿ ಇರ್ತದೋ ಅವ್ರು ಪಾಸ್ ಆಗ್ತಾರೆ. परखने की जितनी शक्ति होगी उतना ही परीक्षाओं में पास होंगे. परखने की शक्ति ನಿಮಗೆ ಬಂದರೆ ಅಷ್ಟು ಪರೀಕ್ಷೆಗಳನ್ನು ನೀವು ಹೆಚ್ಚೆಚ್ಚು ಪರೀಕ್ಷೆಗಳನ್ನು पास ಆಗ್ತೀರಾ. परखने की शक्ति कम रखते हो, परख नहीं सकते हो कि यह किस प्रकार का विघ्न है. ನೀವು ಪರಖ ಮಾಡಲಿಲ್ಲ ಅಂದರೆ ಇದು ಯಾವ ಪ್ರಕಾರದ ಮಾಯೆ ಇದೆ ಅಂತ ವಿಚಾರ ಮಾಡಬೇಕು. ಮಾಯಾ ಕಿಸ್ ರೂಪ ಮೇ ಆ ರಹಿ ಹೇ. ನನಗೆ ಮಾಯೆ ಯಾವ ರೂಪದಲ್ಲಿ ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಅವ್ರು ಕ್ಯೂ ಮೇರೆ ಸಾಮ್ನೆ ಯಹ ವಿಘ್ನಾಯ. ವಿಘ್ನ ಬರ್ತಾವು ಅಂದ್ರೆ ಏನರ್ಥ, ನಮ್ಮೊಳಗಡೆ ಏನಿದಾವೋ ಕಮ್ಜೋರಿಗಳಿದಾವು, ಅದಕ್ಕೆ ವಿಘ್ನ ಬರ್ತದೆ. ಇಸ್ಸೆ ರಿಸಲ್ಟ್ ಕ್ಯಾ ಹೇ, ಅದರಿಂದ ಫಲಿತಾಂಶ ಏನು ಬರ್ತದೆ, ಯಹ ಪರಖ ಕಮ್ ಹೋನೆ ಕೆ ಕಾರಣ ಪರೀಕ್ಷಾओं में फेल हो जाते हैं. परखने की शक्ति, ಈ ಪ್ರಶ್ನೆ ಏನು, ಈ ಪ್ರಶ್ನೆಗೆ ಏನು ಉತ್ತರ ಬರಬೇಕು ಅಂತ ಗೊತ್ತಿಲ್ಲ ಅಂದರೆ ಏನಾಗ್ಬಿಡ್ತಾರೆ, ಫೇಲ್ ಆಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ಪರಖ ಅಚ್ಚಿ ಹೋಗಿ ವಹ ಪಾಸ್ ಹೋ ಸಕ್ತೆ ಹೇ. ಯಾರ ಹತ್ರ ಪರಖ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆಯೋ ಅವರು ಮಾತ್ರ ಏನಾಗ್ತಾರೆ, ಪಾಸ್ ಆಗ್ತಾರೆ. ಅಚ್ಛಾ, ಓಂ ಶಾಂತಿ.